ಹಲೋ ಹಲೋ ಮಚಾ, ನಿಂಗೆ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ನಿನ್ ಜೊತೆ ಯಾರಿರ್ತಾರೆ? ನೀನೇ ಇರ್ತೀಯ ಮಚ್ಚ. ವಾ, ನನ್ ಲಿಸ್ಟ್ ಅರ್ಥ ಮಾಡ್ಕೊಂಡಿದ್ಯಾ, ಥ್ಯಾಂಕ್ಸ್ ಮಚಾ. ಕಷ್ಟ ಅಂತ ಬಂದಾಗ ಯಾವಾಗಲೂ ನೀನೇ ನನ್ ಜೊತೆಗಿರ್ತೀಯ. ಯಾಕಂದ್ರೆ ಆ ಕಷ್ಟ ಸ್ಟಾರ್ಟ್ ಆಗದೆ ನಿನ್ನಿಂದಲೇ. ಲೋ, ಓದ್ ತಿಂಗಳು ಕಾಲೇಜಲ್ಲಿ ಸೀನಿಯರ್ಸ್ ಎಲ್ಲ ನೀನು ಗುಂಪಾಕೊಂಡಿರ್ಬೇಕಾದ್ರೆ ಬಂದಿದ್ ಯಾರು? ನಾನು. ನಿನ್ ಹುಡುಗಿ ಮ್ಯಾಟ್ರಿಗೆ ಅವತ್ ನೀನ್ ಕಾಲೇಜಿಗೆ ಬಂದಿರ್ಲಿಲ್ಲ ಅಂತ ನಿನ್ ಜೊತೆ ಯಾವಾಗಲೂ ನಾನೇ ಸುತ್ತಾಡ್ತೀನಿ ಅಂತ ನಿನ್ ಬದಲು ನನ್ನನ್ನು ಹಾಕೊಂಡು ಹೋಗಿದ್ರು. ಅವಾಗ ನೀನ್ ಬರ್ದಿಲ್ಲ ಇನ್ನೇನ್ ನಿಮ್ ತಾತ ಬರ್ತಾರ? ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಿನ್ ಕಷ್ಟಕ್ಕೆ ನಾನ್ ಜಾಸ್ತಿ ಆಗಿರೋದು. ನೀನ್ ಯಾವಾಗ ಆಗಿದ್ಯಾ? ಅವತ್ ತಿಂಗಳು ನನ್ನ 500 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲ. ಹಲೋ ಅಲ್ಲ ಹಲೋ ಅಲ್ಲ ಹಲೋ, ನಿಮ್ ಮನೆಯಲ್ಲ ಹೆಂಗವ್ರೆ? ಚೆನ್ನಾಗವ್ರೆ ಮಚಾ. ಅದ್ರ ತಿಂಗಳು 250 ರೂಪಾಯಿ ರೀಚಾರ್ಜ್ ಮಾಡ್ಸ್ಕೊಂಡಿದ್ದಲ್ಲ. ಹಲೋ ಹಲೋ ಹಲೋ, ಊಟ ಎಲ್ಲ ಆಯ್ತು ತಾನೆ? ಹ್ಞೂ ಮಚಾ, ಆಯ್ತು. ನಿಂದು? ಅದ್ರ ತಿಂಗಳು 200 ರೂಪಾಯಿ ಪೆಟ್ರೋಲ್ ಇಸ್ಕೊಂಡಿದ್ದಲ್ಲ. ಮಚಾ, ಏನು ಕೇಳಿಸ್ತಾ ಇಲ್ಲ, ನಿಂಗೆ ಆಮೇಲೆ ಮಾಡ್ಲಾ? ನಕ್ಕನ್ ಇವತ್ತು ಒಳ್ಳೆ ಕಾಸು ಮಾಡ್ಬಿಡು. ಹಲೋ ಹಲೋ, ಶ್ರೀರಾಮ್ಪುರ ಸೀನಾ ಮಾತಾಡ್ತಾ ಇದೀನಿ. ನಿನ್ ಮಗ ನಮ್ಮ ಹತ್ರ ಅವನೇ. ಬೇಗ 5 ಲಕ್ಷ ಕೊಡು. ಲೋಡೆ, ನಾನೇ ಹಾಕೊಳ್ಳಿ ನಿಂಗೆ? ಯಾಕಂದ್ರೆ ನನ್ ಮಗ ನಿನ್ನ ಹತ್ರ ಅವನಲ್ಲ. ಅದಕ್ಕೆ ನೀನ್ ಇವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ನಂಗೆ ಕಾಸು ಕೊಡ್ಬೇಕಲ್ಲ. ನಾನ್ ನನ್ ಮಗನ್ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಸು ಕೊಡ್ಬೇಕಾ? ಹಾ. ಹಂಗಾರೆ ನೀನ್ ನನ್ ಮಗನ್ ಕರ್ಕೊಂಡು ಹೋಗಿ ನಂಗೆ ಕಾಸೇ ಕೊಟ್ಟಿಲ್ಲ. ನಾನು ಯಾಕೆ ಕಾಸು ಕೊಡ್ಲಿ? ಲೌಡೆ ಕೇಬಲ್ ನೀನ್ ನನ್ನ ಮಗನ್ ಕರ್ಕೊಂಡು ಹೋಗಿರೋದು. ಅರ್ಥ ಆಗಿಲ್ವಾ? ನೀನ್ ಯಾವ್ದ್ರ ಕಾಸು ಕೇಳ್ತಿದ್ಯಾ? ಆ ಹುಡುಗಂದು. ಆ ಹುಡುಗ ಯಾರು? ನಿಮ್ ಮಗ. ಮತ್ತೆ ಕಾಸು ಯಾರು ಕೊಡ್ಬೇಕು? ನಾನ್ ನಿನಗ್ ಕೊಡ್ಬೇಕು. ಅರ್ಥ ಆಯ್ತಾನೆ, ಕಳ್ಸು ಕಾಸು. ಒಂದ್ ನಿಮಿಷ, ನಾನು ನಿಮ್ ಮಗನ್ ಬದ್ಲು ಕಾಸು ಕೇಳ್ತಾ ಇದೀನಿ. ಮಗು ಯಾರ ಹತ್ರ ಇರುತ್ತೆ ಅವ್ರು ಕಾಸು ಕೊಡ್ತಾರೆ. ಮತ್ ಮಗು ಯಾರ ಹತ್ರ ಐತೆ? ನನ್ನ ಹತ್ರ ಐತೆ. ಮತ್ ಕಳ್ಸೋ ಕಾಸು. ನಾನ್ ಕಿಡ್ನಾಪರ್, ನನಗ್ ತಾನೇ ಕಾಸು ಸಿಗ್ಬೇಕು. ಅದ್ಯಾವಾಗ? ನಿನ್ ಮಗ ಕಿಡ್ನಾಪ್ ಆದಾಗ. ಓ ಹೌದು. ಹಲೋ ಹಲೋ, ಮೊನ್ನೆಯಿಂದ ನನಗೊಂದ್ ಮಾತು ಗೊತ್ತಾಗ್ತಾ ಇಲ್ಲ. ಯಾವ್ದ್ ಮಚಾ? ಅವತ್ತು ಬ್ರೇಕಪ್ ಆದಲ್ಲೂ ನೀನ್ ನನ್ ಜೊತೆ ಇದ್ದೆ. ಫ್ರೆಂಡ್ ಅಂತ ನಾನು ಇದೀನಿ ಅಲ್ವಾ ಮಚಾ? ಅವತ್ತು ಆಕ್ಸಿಡೆಂಟ್ ಆದಲ್ಲೂ ನೀನ್ ನನ್ ಜೊತೆ ಇದ್ದೆ ಮಚಾ. ನೀನ್ ನನ್ ಪ್ರಾಣ ಮಚಾ. ದುಡ್ಡು ಎಲ್ಲ ಖಾಲಿ ಆದ್ಮೇಲೂ ನೀನ್ ನನ್ ಜೊತೆ ಇದ್ದೆ ಮಚಾ. ಹೌದು ಅಲ್ವಾ? ಮನೆಯಿಂದ ಹೊರಗಾಗ್ದಾಗ್ಲೂ ನೀನ್ ನನ್ ಜೊತೆ ಇದ್ದೆ ಮಚಾ. ಫ್ರೆಂಡ್ಶಿಪ್ಗೋಸ್ಕರ ಮಚಾ. ದರಿದ್ರು ನನ್ ಮಗ ನೀನು. ದೂರ ಇರೋ ಲೌಡೆ ನೀನ್ ನನ್ನಿಂದ. ಮಚಾ, ಎಣ್ಣೆ ಹೊಡೆಯಲ್ಲ ಅಂದ್ರೂ ಹೊಡಿಸ್ತೆ, ಸಿಗರೇಟ್ ಸೇದಲ್ಲ ಅಂದ್ರೂ ಸೇಸ್ತೆ, ಕೂಲಿಪ್ ಹಾಕಲ್ಲ ಅಂದ್ರೂ ಹಾಕ್ಸ್ತೆ. ಇದ್ರಲ್ಲಿ ಅರ್ಥ ಮಾಡ್ಕೋ, ನಾನ್ ನಿಮ್ಗೆ ಎಷ್ಟು ಬೆಸ್ಟ್ ಫ್ರೆಂಡ್ ಅಂತ. ಅಯ್ಯೋ ಲೌಡೆ ಕೆಬಾಲ್, ನನ್ನ ಹಾಳು ಮಾಡಿರೋ ಬೋಳೆ ಮಗನೇ ನೀನು. ಹೊಸ ಹೊಸ ಬಟ್ಟೆ. ಹಗ್ಗ ಆದ್ರೂ ಒಳಗಡೆ ಹಾಕೋ. ಹಗ್ಗ ಎಲ್ಲರೂ ಒಳಗಡೆ ಹಾಕಿದ್ರೆ ನನ್ನ ತಮ್ಮಣ್ಣೇನ್ ಹಾಕೊಂಡ್ಬಿಡ್ತಾನೆ. ತುಂಡ ಹೈಕ್ಲ ಸಾವಾಸ 3 ಹೊತ್ತು ಉಪವಾಸ. ಯಾವಾಗಾದ್ರೂ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರ? ಇಲ್ಲ ಬ್ರದರ್, ಯಾರ ಜೊತೆ ಇರಲ್ಲ. ಏನ್ ಕಾರಣ ಅಂತ ಕೇಳ್ಬೋದಾ? ಚಿಕ್ಕವನಿಂದ ನಮ್ಮಮ್ಮ ದೃಷ್ಟಿ ತೆಗೆದು ಯಾರು ಕಣ್ ಬೀಳದೆ ಇರ್ಲಿ ಅಂತ ಇನ್ನುವರೆಗಾದ್ರೂ ಯಾರು ಕಣ್ಣು ಎತ್ ನೋಡೇ ಇಲ್ಲ. ಮಚ್ಚಿ, ಅರ್ಜೆಂಟ್ 500 ರೂಪಾಯಿ ಕಾಸಿದ್ಯಾ ಕೊಡೋ. ಮಚ್ಚಿ, ನನ್ನ ಹತ್ರ 1 ರೂಪಾಯಿ ಇಲ್ಲ. ಲವ್ ಮಚ್ಚಿ, ಪ್ಲೀಸ್ ನೋಡಲ್ಲ. ಮಚ್ಚಿ, ನಿನ್ಗೋಸ್ಕರ ಪ್ರಾಣನ ಕೊಡ್ತೀನಂತೆ, ಇನ್ನು 500 ರೂಪಾಯಿ ಕೊಡಲ್ಲ. ಹೌದಾ? ಲವ್ ಸರಿ, ಯಾರಿಗಾದ್ರೂ ಫೋನ್ ಹಾಕಾದ್ರೂ ಕೇಳೋ. ಐರಾ ಮಚ್ಚಿ, ಫೋನ್ ಹಾಕ್ತೀನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಅವನ ಅಕ್ಕಂಡ್ ಇವತ್ತಿ ಮನೇಲಿರೋ ದುಡ್ಡನ್ನೆಲ್ಲ ದೆಬ್ಕೊಂಡು ಹೋಗ್ಬಿಡ್ಬೇಕು. ಅಣ್ಣ, ಏನಾದ್ರೂ ಹೆಲ್ಪ್ ಬೇಕಿತ್ತಣ್ಣ? ನಾನೊಬ್ಬ ಪ್ರೊಫೆಷನಲ್ ಬೀಗ ತೆಗಿಯೋನು. ಆದ್ರೂ ಸ್ವಲ್ಪ ಹೆಲ್ಪ್ ಮಾಡ್ಬಿಡು ನನಗೆ. ಅಣ್ಣ, ಇವ್ರು ಕೊಟ್ರ ಮಾತ್ರ ಮಾಡ್ಕೊಡ್ತೀನಿ. ಇದನ್ ತೆಗಿಬೇಕು ಅಂದ್ರೆ 500 ರೂಪಾಯಿ ಆಗುತ್ತೆ. ತಗೋ, ಬೇಗ ತಗೋ, ಓಪನ್ ಮಾಡ್ಕೊಡು. ಅಣ್ಣ, ನಾನು ಏನ್ ಅನ್ಕೊಂಡ್ನೋ ಅದಕ್ಕಿಂತ ತುಂಬಾ ಕಷ್ಟ ಇದೆ ಇದು. 500 ರೂಪಾಯಿ ಅಲ್ಲ, ಆಗಲ್ಲ. 2000 ಕೊಟ್ರೆ ಮಾಡ್ಕೊಡ್ತೀನಿ. ಅವ್ಡೆ ಕಾಲ್ತಾನ ಮಾಡಿ ದುಡ್ಡು ದೇಪ ಅನ್ನೋದು ಇವನೇ ನಾನಾದ್ರೂ ದೇಪ್ತವನಲ್ಲ ಗುರು. ಹೋಗ್ಲಿ ತಗೋ, ಮಾಡ್ಕೊಡು ಬೇಗ. ಇವತ್ತು ಫುಲ್ ದುಡ್ಡ ಇದ್ರೆ ದುಡ್ಡು. ನನ್ ಮನೆಗೆ ನನಗೆ ದುಡ್ಡು ಕೊಟ್ಟು ಬೀಗ ತೆಗೆಸ್ಕೊತಿಯಲ್ಲ ಅವ್ರೆ ಅಡಿಗೆಯಿಂದ. ನನ್ ದುಡ್ಡು ತಾನು ನನಗೆ ಹೊಡೆದೋಗ್ಬಿಟ್ಟಲ್ಲ ತಡೆದ್ರು ನನ್ ಮಗ. ನನ್ ದುಡ್ಡು ಕೊಡ, ದುಡ್ಡು ಕೊಡ. ಅಣ್ಣ, 40 ರೂಪಾಯಿ ಬಂದಿದೆ ನೋಡಿ. ದುಡ್ಡು ಬಂತಲ್ಲ ಅವ್ರೆ? ಉಂಗುರು ಬಂತು ಅಂತೂ ತಾನು ಹೇಳಕ್ಕೇನ? ಹೇಳೋವರೆಗೂ ತಿಕಾ ಮುಚ್ಕೊಂಡ್ ಕಾಯಿ. ಹಾಕಿದ ತಕ್ಷಣ ಹೇಳಕ್ ತಿಕಾ ಬರೋಣ? ಅಣ್ಣ ಆಯ್ತು ನೋಡಿ, ಪೇಟಿಎಂ ನಲ್ಲಿ 69 ರೂಪಾಯಿ ಬಂದಿದೆ.
ಅಣ್ಣ ನಿಮ್ ಮಿಷಿನ್ ತುಂಬಾ ಸುಳ್ಳು ಹೇಳ್ತಾ ಇದೆ. ನಾನು 69 rupees ಮಾಡಿದ್ರೆ 69 ರೂಪಾಯಿ ಅಂತ ಹೇಳ್ತಾ ಇದೆ. ಮಿಲ್ಟ್ರಿ ಹುಟ್ಟಿದ ಮಷೀನ್ ಅಲ್ಲೋ ಇಂಗ್ಲಿಷ್ ಕೊಟ್ಟಿರೋ ಬೇವರ್ಸಿ 69 ರೂಪಾಯಿ ಅಂದ್ರೆ 69 rupees ಹೇಳ್ತೈತೆ ನೋಡಿ. ಈ ಕಿತ್ತಾಗಿರೋ ಮಿಷಿನ್ ಎಲ್ಲ ಓಡೆ ಎಷ್ಟು ಸತಿ ಹೇಳಿದೀನಿ ನಿನಗೆ ಕಸ್ಟಮರ್ ದೇವ್ರ ಅಂತ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡೋದ್ ಕಲಿ. ಇಲ್ಲ ಬೀಜಕ್ಕೆ ತಪ್ಪುತ್ತೀನಿ ಬುಳಿ ಮಗನೆ. ಅಣ್ಣ ಪೇಮೆಂಟ್ ಆಗಿದೆ ನೋಡಿ. ಸರಿ ಅಣ್ಣ ಸರಿ. ಎಲ್ಲೋಡೆ ನಿಲ್ಸೋ ಅವನ ಪೇಮೆಂಟ್ ಬಂದಿಲ್ಲ. ಓಡಾಯ್ತು ನಾನು ಬೋಳಿ ಮನೆ ಬಾಯ್ಲಿ ಯಾಕನ ಏನಾಯ್ತು ಪೇಮೆಂಟ್ ಬಂದಿಲ್ಲ ಇಲ್ಲಿ. ಇನ್ನೋಡಿ ಅಣ್ಣ ನಾನು ಮಾಡಿದೀನಿ ನೋಡಿ. ಬೋಳಿ ಮನೆ ಪೇಮೆಂಟ್ ಬಂದಿರ್ಬೇಕು ನೋಡು. ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಣ್ಣ ನಾನು ಮಾಡಿದೀನಿ. ನನ್ನ ಟೈಮ್ ಆಗ್ತಾನೆ ನಾನು ಹೋಗ್ತೀನಿ. ಎಲ್ಲೋಡೆ ಬಂದಿಲ್ಲ ನಿಲ್ಸೋ ನನ್ನ ಹತ್ರ ಸುಳ್ಳಿಟ್ಟ ಬೋಳಿ ಮಕನೆ. ತಗೋ ಯಾಕೆ ಗುರು ಇಲ್ಲಿ ನೋಡು ತಡಿಲ್ಲ ಅವಡೆ ನೀವು ಐತೆ ಲೋ ಇಲ್ಲಿ ನೋಡು ಒಡೆಯವ್ನು ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೆ ನೀನು. ಅದು ಪೇಮೆಂಟ್ ಬಂತು ಮತ್ತೆ ಹೇಳಿಕೊಳ್ಳಲಿಲ್ಲ. ಅದು ಅವಾಗ ಟೆಕ್ನಿಕಲ್ ಇಶ್ಯೂ ಆಗ್ಬಿಡುತ್ತೆ. ಓಯ್ ಹೊಲನ ಒತ್ತಿ ದಾರಿ ಎಲ್ಲ ನೀನು ಹೊಲತ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ. ಜನರು ಹೇಗೆ ಹೋಗೋದು ಸರ್ ಸಿಟ್ಟೇಕ್ ಆಗ್ತಿದ್ರ ತಗೊಳ್ಳಿ. ಜನರು ಎಂದನ ಹೋಗ್ಲಿ ನನಗೇನು. ಅಣ್ಣ ಒಂದ್ ಮಾತು ಕೇಳ. ಕೇಳು. ಇಷ್ಟು ವರ್ಷ ಆದ್ರೂ ನಿನ್ ಗದ್ದೆ ಮಿಸ್ ಯಾಕೆ ಬಂದಿಲ್ಲ ಗೊತ್ತಿಲ್ಲ ಮಗ. ಅದು ಇನ್ನಾದ್ರೂ ಚೆಕ್ಕನ ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ಮಗ ನೀವೊಂದ್ ಮಾತೇಳ. ನನ್ ಜೀವನದಲ್ಲಿ ಒಳ್ಳೆ ಫ್ರೆಂಡ್ ಅಂದ್ರೆ ನೀನೇ ಮಗ. ನಿಜ ಹೇಳ್ತಿದ್ದೀನಿ. ನನ್ ಕುಚಿಕಲ್ಲ ನೀನು. ನೀನೇನಾದ್ರೂ ಹೆಣ್ಣಾಗಿ ಹುಟ್ಟಿದ್ರೆ ನಾನು ನಿನ್ನೆ ಮದ್ವೆ ಮಾಡ್ಕೊಂತಿದ್ದೆ. ಎಲ್ಲ ಕುಯ್ಬೇಡ. ಹಾಟ್ಸ್ಪಾಟ್ ಆನ್ ಮಾಡ್ಲೇ ಬೇಡ. ಹೂ ಮಗ ಆನ್ ಮಾಡ. ಮೊದ್ಲೇ ಗೊತ್ತಿತ್ತು ಮಗ ನೀನ್ ಇಷ್ಟೆಲ್ಲ ಕುಯ್ತಿದ್ದೆ ಅಂದ್ರೆ ಏನೋ ಕೇಳ್ಬೇಕಂತ. ನಮ್ ಜನ ನೀನೀಗ ಶ್ರಮ ಪಟ್ರೆ ಮುಂದೆ ಆರಾಮಾಗಿರ್ಬೋದು ಅಂತಾರೆ. ಅಕಸ್ಮಾತ್ ನಾನೇನಾದ್ರೂ ಈಗ ಆರಾಮಾಗಿದ್ರೆ ಮುಂದೆ ಶ್ರಮ ಪಡ್ಲೇಬೇಕಾಗುತ್ತೆ. ನಾನೇನ್ ಯೋಚನೆ ಮಾಡ್ತೀನಿ ಅಂದ್ರೆ ಈಗ ಅನ್ಕೊಳ್ಳಿ ನಾನು ಹಗ್ಲು ರಾತ್ರಿ ಬೆವ್ರು ಸುರಿಸಿ ಶ್ರಮ ಪಟ್ಟೆ ಆಮೇಲೆ ಆರಾಮ್ ಜೀವನ ಮಾಡೋ ಟೈಮಲ್ಲಿ ನಾನೇನಾದ್ರೂ ಹೊಗೆ ಹಾಕ್ಸ್ಕೊಂಡ್ಬಿಟ್ರೆ ನನ್ ಶ್ರಮ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗತ್ತಾನೆ ಗಾಯ್. ಅದಕ್ಕೆ ಹೇಳೋದು ಜನಗಳ ಮಾತಿಗೆ ಕಿವಿ ಕೊಡ್ಬೇಡ. ನೀನ್ ಆರಾಮಾಗಿರು ಮಚ್ಚಿಯೇ. ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಒಂದ್ ಸತಿ ಅಲ್ಲ ನೀನ್ 100 ಸತಿ ಹೇಳೋದು ನಾನು ಈ ಸಂಬಂಧ ಒಪ್ಕೊಳಲ್ಲ. ನಾನು ಇಷ್ಟಪಡ್ತೀನಿ ಸಾಕು. ನಾನೊಂದ್ ಸತಿ ಹೇಳ್ದೆ ಅಲ್ವಾ ನನಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ. ನನ್ಗೇನ್ ಗೊತ್ತಿತ್ತಪ್ಪ ನಾನು ಎಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ. ಆದ್ರೂ ಅಪ್ಪ ಪ್ರೀತಿಲಿ ಜಾತಿ ನೀತಿ ಅನ್ನೋದು ಯಾವ್ದು ಇರಲ್ಲ ಅಪ್ಪ. ಹುಡುಗನ್ನ ಲವ್ ಮಾಡ್ತಿದ್ದೆ ಕಣ ನೀನು ಲವ್ಡೇ. ಹಲೋ ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ. ಮೊಟ್ಟೆ ಈಗ ಸುರೇಶನ್. ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ. ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ ಇಲ್ವಾ ಮತ್ತಿನ್ಯಾರ್ದು ಮೊಟ್ಟೆ ಕೋಳಿದಲ್ಲಿ. ಈಗ ಒಂದ್ ಆನೆ ಈಜಾಡಕ್ ಕೆರೆ ಒಳಗ್ ಹೋಗುತ್ತೆ. ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರ್ತ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಆಗ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ 12 ರೂಪಾಯಿ ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ. ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಅವ್ನ್ಗೆ ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಆವಾಗ್ಲೇ ಹೇಳದ್ನಲ್ಲ ಅವ್ನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಇರ್ತಾರೆ ಅದಕ್ಕೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಶ ಮಾಡ್ಬೇಕು. ಹಲೋ ಮಚ, ನಿಂಗೆ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ನಿನ್ ಜೊತೆ ಯಾರಿರ್ತಾರೆ? ನೀನೇ ಇರ್ತೀಯ ಮಚ. ವಾ ನನ್ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ. ಥ್ಯಾಂಕ್ಸ್ ಮಚ. ಕಷ್ಟ ಅಂತ ಬಂದಾಗ ಯಾವಾಗಲೂ ನೀನೇ ನನ್ ಜೊತೆಗಿರ್ತೀಯ. ಯಾಕಂದ್ರೆ ಆ ಕಷ್ಟ ಸ್ಟಾರ್ಟ್ ಆಗದೆ ನಿನ್ನಿಂದಲೇ. ಲೋ ಓದ್ ತಿಂಗಳು ಕಾಲೇಜಲ್ಲಿ ಸೀನಿಯರ್ಸ್ ಎಲ್ಲ ನೀನು ಗುಂಪಾಕೊಂಡಿರ್ಬೇಕಾರೆ ಬಂದಿದ್ ಯಾರು? ನಾನು. ಲೇ ನಿನ್ ಹುಡುಗಿ ಮ್ಯಾಟ್ರಿಗೆ ಅವತ್ ನೀನ್ ಕಾಲೇಜಿಗೆ ಬಂದಿರ್ಲಿಲ್ಲ ಅಂತ ನಿನ್ ಜೊತೆ ಯಾವಾಗಲೂ ನಾನೇ ಸುತ್ತಾಡ್ತೀನಿ ಅಂತ ನಿನ್ ಬದಲು ನನ್ನನ್ನ ಹಾಕೊಂಡು ಹೋಗಿದ್ರು. ಅವಾಗ ನೀನ್ ಬರ್ದಿರ ಇನ್ನೇನ್ ನಿಮ್ ತಾತ ಬರ್ತಾರ? ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಿನ್ ಕಷ್ಟಕ್ಕೆ ನಾನ್ ಜಾಸ್ತಿ ಆಗಿರೋದು. ನೀನ್ ಯಾವಾಗ ಆಗಿದ್ಯಾ? ಅವತ್ ತಿಂಗಳು ನನ್ನ ₹500 ದುಡ್ಡು ಇಸ್ಕೊಂಡಿದ್ದಲ್ಲ. ಹಲೋ ಅಲ್ಲ ಹಲೋ ಅಲ್ಲ ಹಲೋ ನಿಮ್ ಮನೆಯಲ್ಲ ಹೆಂಗವ್ರೆ? ಚೆನ್ನಾಗವ್ರೆ ಮಚ. ಅದ್ರ ತಿಂಗಳು ₹250 ರೀಚಾರ್ಜ್ ಮಾಡ್ಸ್ಕೊಂಡಿದ್ದಲ್ಲ. ಹಲೋ 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 ಊಟ ಎಲ್ಲ ಆಯ್ತು ತಾನೆ? ಹ್ಞೂ ಮಚ ಆಯ್ತು. ನಿಂದು? ಅದ್ರ ತಿಂಗಳು ₹200 ಪೆಟ್ರೋಲ್ ಇಸ್ಕೊಂಡಿದ್ದಲ್ಲ. ಮಚ ಏನು ಕೇಳಿಸ್ತಾ ಇಲ್ಲ. ನಿಂಗೆ ಆಮೇಲೆ ಮಾಡ್ಲಾ?
ಹೇಳ ಮಚ್ಚ ಜೀವನದಲ್ಲಿ ನಿಮ್ಮ ಅಪ್ಪ ಒಳ್ಳೆ ಕೆಲಸ ಮಾಡಿರೋದೇನಂದ್ರೆ ನಿನ್ನಂತ ಲೌಡೇನ ನನ್ನ ಫ್ರೆಂಡ್ ಆಗಿ ಕೊಟ್ಟಿರೋದು. ಕಡಲಿನಷ್ಟು ಹನಿಗಳಿದ್ದರೂ ತೊಲಗಬಾರ. ನಾ ಮಾಡೋದ್ ನೋಡಿ ನಮ್ಮಪ್ಪ ಮನಿ ಬಿಟ್ಟ ಹೊರಗ್ ಹಾಕ್ಯಾನ್ರಿ. ನಾ ಮಾಡಿದ್ ತಪ್ಪ ನೀವ ಹೇಳ್ರಿ. ಹೇಳ್ರಪ್ಪ. ರಾತ್ರಿ ಲೇಟ್ ಆಗಿ ಮಕ್ಕೋತೀನಿ ಯಾಕಂದ್ರ ಮನಿ ತುಡಿಗ ಆಗಬಾರ್ದತ್ತ. ಎಕ್ಸಾಮ್ ದಾಗ ಫೇಲ್ ಆಗಿನಿ ಯಾಕಂದ್ರ ಅಪ್ಪನ್ ಸ್ವೀಟ್ ರೊಕ್ಕ ಉಳ್ಸಾಕ. ಮುಂಜಾನೆ ಲೇಟ್ ಆಗಿ ಹೇಳ್ತೀನಿ ನಾಷ್ಟಾ ರೊಕ್ಕ ಉಳ್ಸಾಕ. ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ. ದೋಸ್ತನ್ ಬೈಕ್ ಮಾರಿನಿ ಯಾಕಂದ್ರ ಆಕ್ಸಿಡೆಂಟ್ ಆಗುದು ತಪ್ಪಬೇಕತ್ತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ನಾನ್ ಮನಿನ ಮಾರಿನಿ ಮನ್ಯಾನವ್ರಿಗೆ ಮನಿ ನಡ್ಸಕ ಕಷ್ಟ ಆಗಬಾರ್ದತ್ತ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ಮಾಡಿದ್ದು ತಪ್ಪ ನೀವ ಹೇಳ್ರಿ. ಊರಿಗೆಲ್ಲ ಬುದ್ಧಿ ಹೇಳೋದು, ಒಲೆ ಗುಚ್ಚ ಹೇಳೋದು, ಮಗ